ಯಾಕೆಂತೇಳಿದ್ರೆ ಆ ದಿನ ಕುಮಾರಸ್ವಾಮಿ ಅವರನ್ನ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನೂ ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಿದ್ವು. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಯಲ್ಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದೋ. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ. ಹೌದು, ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಅಂದರೂ ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನು ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನು ಒಂದು BJP ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾರೆ. ಯಾಕೆಂತೇಳಿದ್ರೆ ಆ ದಿನ ಕುಮಾರಸ್ವಾಮಿ ಅವರನ್ನ ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಲತಾ ಮೇಡಮ್ ಅವ್ರನ್ನೂ ನಾವೆಲ್ಲ ಮನೆಗೆ ಹೋಗಿ ಮನವರಿಕೆಯನ್ನು ಮಾಡಿದ್ವು. ಮುಂದಿಗೆ ಭವಿಷ್ಯ ಇದೆ, ನಾವು ಜೊತೆಯಲ್ಲಿ ಹೋಗೋಣ ಮಂಡ್ಯ ಜಿಲ್ಲೆ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಅಂತೇಳಿ ನಾವೆಲ್ಲ ತೀರ್ಮಾನವನ್ನು ತಗೊಂಡು ಆತ್ಮಪೂರ್ವಕವಾಗಿ ಮಾಡಿದೋ. ನಾವು ಚುನಾವಣೆಯಲ್ಲಿ ಯಾವ ಆಡಂಬರ ಮಾಡಲಿಲ್ಲ. ಈ ದಿನ ಗುರುತಿಸಲಿಲ್ಲ ಅಂತ ಅಂದಾಗ ನಾವು ಶಕ್ತಿ, ನಮ್ಮ ಶಕ್ತಿಗಳೇನಿವೆ, ನಾವು ಯಾವ ರೀತಿ ಸಂಘಟನೆಗಳನ್ನು ಮಾಡಬೇಕು ಅದನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ. ಹೌದು, ನಾವು ಪಕ್ಷ ಕಟ್ತೀವಿ, ಪಕ್ಷ ಕಟ್ಟೋ ಶಕ್ತಿ ಇದೆ. ಏನೋ ಅಂದರೂ ದೊಡ್ಡವರು ಹೇಳಿದ ಮೇಲೆ ಆ ಪಾಲನೆಯನ್ನು ನಾವು ಮಾಡಿದ್ದು, ಇದುವರೆಗೂ ಮಾಡ್ಕೊಂಬರ್ತಾ ಇದ್ದೀವಿ. ಈ ದಿನದಿಂದ ಅವರೇ ಹೇಳಿಕೆ ಕೊಟ್ಟ ಮೇಲೆ ನಾವು ಇಂಡಿವಿಜುವಲ್ ಆಗಿ ನಮ್ಮ ಶಕ್ತಿ ಮೀರಿ ನಾವು ಕೆಲಸಗಳನ್ನು ಮಾಡ್ತೀವಿ. ಮಂಡ್ಯ ಜಿಲ್ಲೆಯನ್ನು ಒಂದು BJP ಭದ್ರಕೋಟೆಯನ್ನು ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತಾರೆ.